ದರ ಏರಿಕೆಯಿಂದ ಕಂಗೆಟ್ಟಿರೋ ಬೆಂಗಳೂರಿಗರಿಗೆ ಮತ್ತೊಂದು ಶಾಕ್ ಆದಿದೆ. ಶೀಘ್ರದಲ್ಲೇ ನೀರಿನ ದರ ಏರಿಕೆ ಮಾಡುವುದಾಗಿ ಜಲಮಂಡಳಿ ಸುಳಿವು ನೀಡಿದೆ. ಇದರ ಮಧ್ಯೆ ಟ್ಯಾಂಕರ್ ಮಾಫಿಯಾಗೆ ಜಲಮಂಡಳಿ ಬ್ರೇಕ್ ಹಾಕಲು ಮುಂದಾಗಿದೆ. ಬೆಂಗಳೂರು ಜನರಿಗೆ ಮತ್ತೊಂದು ಬರೆ. ಶೀಘ್ರದಲ್ಲೇ ನೀರಿನ ದರ ಏರಿಕೆ. ದರ ಏರಿಕೆಯಿಂದ ಕಂಗೆಟ್ಟು ಹೋಗಿರೋ ಬೆಂಗಳೂರಿಗರಿಗೆ ಮತ್ತೊಂದು ಶಾಕ್ ಆದಿದೆ. ಶೀಘ್ರದಲ್ಲೇ ನೀರಿನ ದರ ಜಾರಿ ಮಾಡುವುದಾಗಿ ಜಲಮಂಡಳಿ ಅಧ್ಯಕ್ಷ ರಾಮ್ ಪ್ರಸಾದ್ ಸುಳಿವು ನೀಡಿದ್ದಾರೆ. ಬೆಳಗಾದ್ರೆ ದರ ಏರಿಕೆಯಿಂದ ಕಂಗೆಟ್ಟಿರೋ ರಾಜಧಾನಿ ಜನ ನೀರಿಗೂ ಹೆಚ್ಚುವರಿ ಹಣ ತೆರಬೇಕಾಗಿದೆ. ಹೌದು, ಗೃಹ ಬಳಕೆ ನೀರಿನ ಬಿಲ್ ವಿಚಾರದಲ್ಲಿ ಒಂದಿಷ್ಟು ಸಲಹೆ ಸೂಚನೆಯನ್ನ ಡಿಸಿಎಂ ನೀಡಿದ್ದು, ನೀರಿನ ದರ ಏರಿಕೆ ಅಂತಿಮ ಹಂತದಲ್ಲಿದೆ ಅಂತ ಜಲಮಂಡಳಿ ಅಧ್ಯಕ್ಷ ಹೇಳಿದ್ದಾರೆ. ಜನರಿಗೆ ಕಷ್ಟವಾಗಬಾರದು, ಜಲಮಂಡಳಿಗೂ ನಷ್ಟವಾಗಬಾರದು, ಬ್ಯಾಲೆನ್ಸ್ ಮಾಡಿ ದರ ಏರಿಕೆ ಮಾಡ್ತೀವಿ ಎಂದು ನೀರಿನ ದರ ಏರಿಕೆಯ ಸುಳಿವು ನೀಡಿದ್ದಾರೆ. ದರ ಏರಿಕೆ ಬಗ್ಗೆ ಈಗಾಗಲೇ ಚರ್ಚೆ ಆಗಿದೆ, ಅಂತಿಮ ಹಂತದಲ್ಲಿದೆ. ಈಗ ಅಧಿಕೃತವಾಗಿ ಆದೇಶ ಬಂದ ಮೇಲೆ ತಮಗೆ ನಾನು ಮಾಹಿತಿ ಕೊಡ್ತೀನಿ. ಆದಷ್ಟು ಜನರಿಗೆ ಸಂಕಷ್ಟ ಕಡಿಮೆ ಮಾಡಿ, ಜಲಮಂಡಳಿಗೂ ಸಂಕಷ್ಟ ಕಡಿಮೆ ಮಾಡೋ ಥರ ಬ್ಯಾಲೆನ್ಸ್ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ. ಸನ್ಮಾನ್ಯ ಉಪಮುಖ್ಯಮಂತ್ರಿಗಳು ಕೂಡ ಇದನ್ನು ಮನಗಂಡು ಡೊಮೆಸ್ಟಿಕ್ ಕನೆಕ್ಷನ್ಸ್ಗಳಿಗೆ ಯಾವ ಥರ ಅನುಕೂಲ ಮಾಡಿಕೊಡ್ಬೋದು ಅಂತ ಹೇಳಿ ಕೆಲವು ಸೂಚನೆಗಳು ಕೊಟ್ಟಿದ್ದಾರೆ. ನಾವು ಅಧಿಕೃತವಾಗಿ ಆದೇಶ ಬಂದ ಮೇಲೆ ಖಾಸಗಿ ಟ್ಯಾಂಕರ್ಗಳ ಹಾವಳಿಗೆ ಬ್ರೇಕ್. ಮನೆ ಮನೆ ಬಾಗಿಲಿಗೆ ಬರಲಿದೆ ಕಾವೇರಿ. ಆನ್ಲೈನ್ ಬುಕ್ ಮಾಡಿದ್ರೆ ಜಲಮಂಡಳಿಯಿಂದಲೇ ನೀರು. ನೀರಿನ ದರ ಏರಿಕೆ ಬೇಸರದ ಸಂಗತಿ ಒಂದೆಡೆ ಆದ್ರೆ, ಬೆಂಗಳೂರಿಗರಿಗೆ ಮತ್ತೊಂದು ಸಮಾಧಾನಕರ ಸುದ್ದಿ ಇದೆ. ಅದು ಖಾಸಗಿ ಟ್ಯಾಂಕರ್ಗಳ ಹಾವಳಿಗೆ ಬ್ರೇಕ್ ಹಾಕಲು ಜಲಮಂಡಳಿ ಮುಂದಾಗಿದೆ. ಏಪ್ರಿಲ್ 2ನೇ ವಾರದಿಂದ ಮನೆ ಬಾಗಿಲಿಗೆ ಕಾವೇರಿ ನೀರು ಒದಗಿಸೋ ಪ್ಲಾನ್ ಮಾಡಿದೆ. ಆನ್ಲೈನ್ನಲ್ಲಿ ಬುಕ್ ಮಾಡಿದ್ರೆ 1 ದಿನದೊಳಗೆ ಮನೆ ಬಾಗಿಲಿಗೆ ಕಾವೇರಿ ನೀರು ಬರಲಿದೆ. ಬಳಿಕ ಒಟಿಪಿ ಸಹಾಯದಿಂದ ದುಡ್ಡು ಪೇ ಮಾಡಬಹುದು. ಏಪ್ರಿಲ್ 15ರ ಬಳಿಕ ಟ್ಯಾಂಕರ್ ದರ ನಿಗದಿಯಾಗಲಿದ್ದು, ಖಾಸಗಿಯವರಿಗಿಂತಲೂ ಹಣ ಕಡಿಮೆ ಇರಲಿದೆ ಎಂದು ಜಲಮಂಡಳಿ ಅಧ್ಯಕ್ಷರು ಹೇಳಿದ್ದಾರೆ. ಜನರಿಗೆ ನಾವೇ ನೀರು ಕೊಡ್ತೀವಿ, ನಮ್ಮ ಜನರು ಕೂಡ ನೇರವಾಗಿ ಜಲಮಂಡಳಿಗೆನೆ ಪಾವತಿ ಮಾಡಬೇಕಾಗುತ್ತೆ. ಯಾರು ಟ್ಯಾಂಕರ್ ಮಾಲೀಕರಿಗೆ ಪಾವತಿ ಮಾಡಂಗಿಲ್ಲ. ಅದು ನಮ್ಮ ನೀರಿಗೆ, ಕಾವೇರಿ ನೀರಿಗೆ ಎಲ್ಲ ಆನ್ಲೈನಲ್ಲೇ ಪೇಮೆಂಟ್ ಆಗ್ತದೆ. ಎಂಟು ನಾವು ಟ್ಯಾಂಕರ್ ಬರ್ತಾರೆ, ಅವರಿಗೆ ನಾವು ಬಾಡಿಗೆ ಕೊಡ್ತಾ ಇರೋದ್ರಿಂದ ಜನರು ಕೂಡ ಅದಕ್ಕೆ ನೇರ ಪಾವತಿ ಅವ್ರ ಕಡೆಯಿಂದ ಪಾವತಿ ಮಾಡಬೇಕಾಗಿಲ್ಲ. ಕೇವಲ ಜಲಮಂಡಳಿಗೆ ನೇರವಾಗಿ ಪಾವತಿ ಮಾಡಿದ್ರೆ ಅವ್ರಿಗೆ ಎಲ್ಲ ಸವಲತ್ತುಗಳು ಅವ್ರ ಮನೆ ಬಾಗಿಲಿಗೆ ಸಿಗುತ್ತೆ. 6,000 ಲೀಟರ್ ನೀರಿಗೆ 750 ರೂಪಾಯಿ ನಿಗದಿಗೊಳಿಸಲಾಗಿದೆ. 2 ಕಿಲೋಮೀಟರ್ ಮೇಲ್ಪಟ್ಟರೆ ಪ್ರತಿ ಕಿಲೋಮೀಟರ್ಗೆ 50 ರೂಪಾಯಿ ವಿಧಿಸಲಾಗುತ್ತದೆ. ಸದ್ಯ ಜಲಮಂಡಳಿ ಬಳಿ ಇರೋದು 42 ಟ್ಯಾಂಕರ್. ಖಾಸಗಿಯವರು ಟ್ಯಾಂಕರ್ ಕೊಟ್ರಷ್ಟೇ ಯೋಜನೆ ಯಶಸ್ವಿಯಾಗೋದು. ಹೀಗಾಗಿ ಏನಾಗುತ್ತೆ ಅನ್ನೋದನ್ನ ಕಾದು ನೋಡಬೇಕು. ಪವಿತ್ರ ಕಡ್ತಲ, ಪಬ್ಲಿಕ್ ಟಿವಿ, ಬೆಂಗಳೂರು.